ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಚಳಿ ಇದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕು. ನಾನು ಬೆಳಿಗ್ಗೆ ಚಳಿಗೆ ಹೇಳೋದೇ ಬೇಡ ಅನಿಸುತ್ತೆ, ಅದರಲ್ಲೂ ಸ್ನಾನನ ಮಾಡಲೇಬೇಕು. ಹಾಗೆ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಲೆ ಹಚ್ಚಬೇಕು. ನಮ್ಮ ಮನೇಲಿ ಇದೇ ರೂಲ್ಸು, ಬೆಳಿಗ್ಗೆ ಮುಖ ತೊಳೆಯದೆ ಅಡುಗೆ ಮನೆ ಕಾಲಿಡೋ ಹಾಗಿಲ್ಲ. ಅಂದರೆ ಒಳ್ಳೆಯದಲ್ಲ ಅಂತ ಅಷ್ಟೇ. ಏನಿದ್ರು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಮುಖ ತೊಳ್ಕೊಂಡೆಲ್ಲ ಆದಮೇಲೆ ಒಲೆ ಹಚ್ಚಬೇಕು. ನಾನು ಇವತ್ತು ಶನಿವಾರ, ಸೊ ನನಗೆ ಸ್ನಾನ ಮಾಡಲೇಬೇಕು ಬೆಳಿಗ್ಗೆ. ನಾನು ವಾರ ಮಾಡ್ತೀನಿ, ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಉಳ್ದಿದ್ದ ಕೆಲಸ. ನೀವೆಲ್ಲ ಎಷ್ಟು ಗಂಟೆಗೆ ಹೇಳ್ತೀರಾ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಬೆಳಿಗ್ಗೆ ಎದ್ದ ಕೂಡಲೇ ಬಿಸಿನೀರು ಕುಡಿಯೋ ಅಭ್ಯಾಸ ನನಗೆ. ಫಸ್ಟು ಏನಿಲ್ಲ ಅಂದರೂ ಬಿಸಿ ನೀರು ಕುಡಿಲೇಬೇಕು ನನಗೆ. ಹಾಗೆ ಬಿಸಿ ನೀರಿಗೆ ಇಟ್ಕೊಳ್ಳೋಣ. ಹಾಗೆ ಉಳಿದಿದ್ದು ಸಾಂಬಾರು ಸಂಜೆದೆಲ್ಲ ಏನಿರುತ್ತೆ ಅದನ್ನೆಲ್ಲ ಬಿಸಿ ಮಾಡಿ ಬೇರೆ ಪಾತ್ರೆಗೆಲ್ಲ ಹಾಕಿ ಆಮೇಲೆ ಉಳಿದಿದ್ದನ್ನೆಲ್ಲ ಪಾತ್ರೆ ತೊಳೆಯೋದು, ಗುಡಿಸೋರ್ಸೋದು, ಬಾಗಿಲು ತೊಳೆಯೋದು ಎಲ್ಲ ಆಮೇಲಿನ ಕೆಲಸ. ಮೊದಲೊಂದು ಲೋಟ ಬಿಸಿ ಬಿಸಿಯಾಗಿ ನೀರು ಕುಡಿದು ಆಮೇಲೆ ಉಳ್ದಿದ್ದ ಕೆಲಸ ನೋಡೋಣ. ತುಂಬ ಚಳಿ ಇದೆ ಫ್ರೆಂಡ್ಸ್. ಈಗ ಒಂದು 3-4 ದಿನದಿಂದ ತುಂಬ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಅಲ್ಲಲ್ಲಿ ನಿಮಗೆಲ್ಲ ಹೇಗಿದೆ ಚಳಿ? ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ ಎಲ್ಲ ಹೇಳಿ. ಈಗ ಕಸ ಗುಡ್ಸೋಕ್ಕೆ ಶುರು ಮಾಡಿದೆ, ಇನ್ನೆಲ್ಲ ಕ್ಲೀನಿಂಗ್ ಶುರು ಮಾಡಬೇಕು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಹೀಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿನೀರು ಕುಡಿದು ಕಾಫಿಗಿಟ್ಟು ಆಮೇಲೆ ಹೊರಗಡೆ ಬಾಗಿಲು ತೊಳೆಯೋಕ್ಕೆ ಹೋಗ್ತೀನಿ. ಬಾಗಿಲು ತೊಳೆದು ಒಳಗಡೆ ಎಲ್ಲ ಗುಡಿಸಿ ಓಡಿಸಿ ನಮ್ಮ ಮನೆಯಲ್ಲೆಲ್ಲ ಹೇಳೋ ಅಷ್ಟೊತ್ತಿಗೆ ನಂದು ಒಳಗಿಂದೆಲ್ಲ ಕೆಲಸ ಮುಗ್ದಿರುತ್ತೆ, ಗುಡಿಸೋರ್ಸ್ಕೊಳ್ಳೋದು. ಆಮೇಲೆ ಅಂದರೆ ಆಗಲ್ಲ ಫ್ರೆಂಡ್ಸ್, ಅವ್ರು 25 ಸತಿ ಓಡಾಡ್ತಿರ್ತಾರೆ, ನನಗೆ ಸಮಾಧಾನ ಆಗಲ್ಲ. ನನಗೆ ನೀಟಾಗಿರಬೇಕು, ಒರೆಸಿದ ಮೇಲೆ ಅಲ್ಲಿ ಓಡಾಡಬಾರ್ದು. ನಮ್ಮ ಮನೇಲಿ ಕೇಳಲ್ಲ, ಓಡಾಡ್ತಾ ಇರ್ತಾರೆ. ಸೊ ನಾನು ಎಲ್ಲರೂ ಹೇಳೋಕ್ಕಿಂತ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ನೀರೊಂದು ಸ್ವಲ್ಪ ಕುಡಿಯೋಣ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿ ನೀರು ಕುಡಿದ್ಮೇಲೆ ಏನೋ ಒಂದು ಎನರ್ಜಿ ಬರುತ್ತೆ ಕೆಲಸ ಮಾಡೋಕ್ಕೆ. ಸ್ವಲ್ಪ ಬಿಸಿ ನೀರು ನಮ್ಮ ದೇಹದೊಳಗೆ ಹೋಗ್ತಿದ್ದಂಗೆ ಎಲ್ಲ ನರನಾಡಿಗಳು ಎದ್ಬಿಡ್ತವೆ. ಅಷ್ಟೋ ತನಕ ಚಳಿ 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 ಅಂತ ಹಿಂಗೆ ಮುದ್ದೆ ಕಟ್ಟಿ ಕೂತಿರ್ತವೆ. ಇವಾಗ ಇಲ್ಲಿ ಹೊರಗಡೆ ಬಂದರೆ ನನ್ನ ಮಗ ನೋಡಿ ಮಣ್ಣಲ್ಲಿ ಹೇಗೆ ಆಟ ಆಡ್ತಿದ್ದಾನೆ. ಅವನಿಗಿದೆ ಕೆಲಸ. ನೀವೆಷ್ಟೇ ಬೈದು ಒಳಗೆ ಕಳಿಸಿದ್ರು ಇಲ್ಲಿ ಈ ಕಡೆಯಿಂದ ಒಳಗೆ ಕಳಿಸೋ ಅಷ್ಟೊತ್ತಿಗೆ ಹಿಂದ್ಗಡೆ ಬಾಗಿಲಿಂದ ಬಂದು ಹೊರಗಡೆ ಇರ್ತಾನೆ ಅವನು ಮಣ್ಣಲ್ಲೇ. ಹಾಗೆ ಅಲ್ವಾ ಮಕ್ಕಳನ್ನ ಮಣ್ಣಲ್ಲಿ ಆಡೋಕ್ಕೆ ಬಿಡಬೇಕಂತೆ. ಅವನಿಗೆ ಹೊರಗೆಲ್ಲೂ ಹೋಗಲ್ಲ, ನಮ್ಮ ಮನೇಲೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೊಂದಿಷ್ಟು ಡಿಸೈನ್ಸು ಎಲ್ಲ ಹಾಕಿದ್ದೀನಿ. ಅಂದರೆ ನಾನೇ ಸ್ಟಿಚ್ ಮಾಡಿರೋದು ಎಲ್ಲ. ಮನೆಯಲ್ಲಿ ಮನೆ ಕೆಲಸದ ಜೊತೆ ನಾವು ಇದನ್ನು ಸಹ ಮಾಡ್ಬೋದು. ನಾನು ಹಿಂದಿನ ವ್ಲಾಗಲ್ಲೂ ಹೇಳಿದ್ದೆ ಟೈಲರಿಂಗ್ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ. ಸ್ವಲ್ಪ ಟೈಮ್ ಕೊಡಬೇಕು. ಇದೆಲ್ಲ ನಾನೇ ಮನೆಯಲ್ಲಿ ಮಾಡಿರೋದು. ನಾನು ಸ್ಟಿಚ್ ಮಾಡ್ತೀನಲ್ಲ, ಇದೆಲ್ಲ ನನ್ನ ಕಸ್ಟಮರ್ಸ್ದು. ಇವೆಲ್ಲ ಈಸಿ, ಏನೂ ಇಲ್ಲ, ಆರಾಮಾಗಿ ಮಾಡ್ಬೋದು. ನಮಗೆ ದುಡಿಬೇಕು ಅನ್ನೋ ಮನಸ್ಸಿರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಕೆಲಸನ ನಾವು ಇಷ್ಟಪಡಬೇಕು. ಆವಾಗ ಇದೆಲ್ಲ ನಾನೇ ಮಾಡಿರೋದು. ಇವೆಲ್ಲ ಏನು ಕಷ್ಟನೇ ಅಲ್ಲ. ನೀವು ಕಟ್ಟಿಂಗ್ ಒಂದು ಮಾಡಿಟ್ಕೊಂಡ್ರೆ ಕುತ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮನೇಲಿ ನಮಗೆ ಎಷ್ಟೊತ್ತು ಅಂತ ಇರುತ್ತೆ ಕೆಲಸ ಅಲ್ವಾ? ಎಲ್ರಿಗೂ ಅಲ್ಲ, ಟೈಲರಿಂಗ್ ಯಾರು ಕಲ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಟೈಲರಿಂಗ್ನ ಬಿಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇದು ನೋಡಿ ಸ್ಯಾರಿ ಫೋಲ್ಡಿಂಗು,
ಎಲ್ಲಿಗಾದ್ರೂ ಫಂಕ್ಷನಿಗೆ ನಮಗೆ ಹೋಗೋಕ್ಕಿದ್ರೂ ಸಹ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೋಬೋದು. ಅದು ಬಿಟ್ಟರೆ ಕಸ್ಟಮರ್ಗೂ ಸಹ ನಾವು ಮಾಡಿಕೊಡ್ಬೋದು. ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ಐರನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ದುಡಿಮೆನೂ ಆಗುತ್ತೆ, ಕಸ್ಟಮರ್ಸ್ಗೆ ಹೆಲ್ಪು ಆಗುತ್ತೆ ಅಲ್ವಾ. ಕಸ್ಟಮರ್ಗೆ ಮಾತ್ರ ಅಂತ ಅಲ್ಲ, ನಮಗೂ ಹೆಲ್ಪ್ ಆಗುತ್ತೆ. ನಾವು ಈಗ ಒಂದು ಫಂಕ್ಷನಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಸೀರೆ ಎಲ್ಲ ಇದು ಮಾಡೋ ಬದಲು ನಾವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋದರೆ ಏನಿಲ್ಲ, ಪಿನ್ ಹಾಕಿರ್ತೀವಿ, ಆರಾಮಾಗಿ ತೆಗೆದು ಸಿಗಿಸ್ಕೋಬಹುದು. ಇದೆಲ್ಲ ಆರಾಮಾಗಿ ಮಾಡ್ಬೋದು. ಇದೆಲ್ಲ ಹೇಗೆ ಮಾಡೋದು ಅಂತ ನಿಮಗೆ ಮುಂದಿನ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಇವೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಸ್ವಲ್ಪ ನಾವು ಅದಕ್ಕೆ ಅಂತಲೇ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿ ಇಟ್ಟರೆ ಮನೆ ಕೆಲಸದ ಜೊತೆ ಇದನ್ನು ನಾವು ಮಾಡ್ಕೋಬಹುದು. ಇವೆಲ್ಲ ಡಿಸೈನ್ಸು ನೋಡಿ, ಇದು ನೋಡಿ ಸ್ಯಾರಿ ಲಂಗ, ನಾನು ಲೆಹೆಂಗಾ ಹೊಲ್ದಿರೋದು ಸ್ಯಾರಿದು. ನನಗೂ ಮೊದಲು ಇವೆಲ್ಲ ಭಾರಿ ಕಷ್ಟ ಅಂತ ಅನಿಸಿತ್ತು ಮೊದಲು ನೋಡೋವಾಗೆಲ್ಲ, ಬಟ್ ಇದು ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ, ತುಂಬ ಈಸಿ ಇದೆ. ಆರಾಮಾಗಿ ನಾವೆಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲ ಡಿಸೈನ್ಸು, ಸ್ವಲ್ಪ ಡಿಸೈನ್ಸ್ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಆದ್ದರಿಂದ ನೀವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ. ನೋಡಿ, ನಾನು ಇನ್ನೊಂದು ಕಲಿಬೇಕಿದೆ, ಕ್ರೋಶ ಕುಚ್ಚು ಹಾಕೋದೊಂದು ಅಷ್ಟು ಪರ್ಫೆಕ್ಟ್ ಇಲ್ಲ, ಅದನ್ನೊಂದು ನಾನು ಕಲಿಬೇಕಿದೆ. ಬಟ್ ಇವೆಲ್ಲ ಆರಾಮ್ಸೆ ನೀವು ಚೆನ್ನಾಗಿ ಮಾಡ್ಬೋದು. ಈ ಡಿಸೈನ್ಸ್ ಎಲ್ಲ ಏನು ಕಷ್ಟನೇ ಅಲ್ಲ. ಸ್ವಲ್ಪ ನಾವು ತಲೆ ಓಡಿಸ್ಬೇಕು, ಬ್ರೈನ್ ಉಪಯೋಗಿಸಿದ್ರೆ ಏನು ಈ ಡಿಸೈನ್ಸು ಇದೆಲ್ಲ ಯಾವ ಟೈಲರ್ಸ್ ಹೇಳ್ಕೊಡಲ್ಲ ನಮಗೆ, ನಾವೇ ನೋಡಿ ಕಲ್ತ್ಕೋಬೇಕು. ನಮಗೇನಿದ್ರು ಬ್ಲೌಸ್ ಕಟ್ಟಿಂಗು, ಸ್ಟಿಚ್ಚಿಂಗು, ಡ್ರೆಸ್ ಕಟ್ಟಿಂಗು, ಸ್ಟಿಚ್ಚಿಂಗು, ಈ ಮೆಥಡ್ ಒಂದು ಗೊತ್ತಿದ್ದರೆ ಮತ್ತೆ ಉಳಿದಿದ್ದನ್ನೆಲ್ಲ ನಾವಾಗೇ ಕಲಿತಾ ಹೋಗ್ತೀವಿ. ನಾನು ಅದೇ ಹೇಳಿದ್ನಲ್ಲ, ಟೈಲರಿಂಗ್ ಅನ್ನೋದು ಒಂದು ಕಲಿಕೆ ಮಾತ್ರ ಅಲ್ಲಿಗೆ ನಿಂತು ಹೋಗುತ್ತೆ ಅಂತಲ್ಲ. ಈಗ ನಾವು ಟೈಲರಿಂಗ್ ಕಲ್ತ್ವಿ ಅಂದ ತಕ್ಷಣ ಅಲ್ಲಿಗೆ ಮುಗಿಲಿಲ್ಲ ಟೈಲರಿಂಗ್ ಅನ್ನೋದು ದಿನನಿತ್ಯ ಕಲಿಯುವಂಥ ಒಂದು ಇದು. ಈ ಥರ ಹೊಸದು ನಾವು ಕಲಿತಾ ಹೋಗ್ಬೋದು, ಹೊಸ ಡಿಸೈನ್ಸ್ ಕಲಿಬೋದು, ಹೊಸ ಕುಚ್ಚು ಹಾಕೋ ರೀತಿ ಕಲಿಬೋದು ಅಂತ ಏನೂ ಇಲ್ಲ. ನೋಡಿ, ಈ ಡಿಸೈನ್ಸು ಇದನ್ನು ನಾನು ಯೂಟ್ಯೂಬ್ ನೋಡೇ ಮಾಡಿರೋದು. ಎಷ್ಟು ಲುಕ್ಕಾಗಿ ಕಾಣುತ್ತೆ ಗೊತ್ತಾ, ಅವ್ರು ವೇರ್ ಮಾಡ್ತಾರಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೊಬ್ಬರು ಕಸ್ಟಮರು ಕೊಟ್ಟಿದ್ರು ಇದನ್ನ, ನಾನು ಸ್ಟಿಚ್ ಮಾಡಿದೆ. ನನಗೆ ಅವರು ವೇರ್ ಮಾಡಿದ್ಮೇಲೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನಾವು ಈ ಥರ ಒಳ್ಳೊಳ್ಳೆ ಡಿಸೈನ್ಸನ್ನು ನಾವು ಸ್ಟಿಚ್ ಮಾಡಿದ್ರೆ ನಮಗೆ ಕಸ್ಟಮರ್ಗಳು ಸಹ ಜಾಸ್ತಿ ಬರ್ತಾರೆ. ಮತ್ತು ಇನ್ನೊಂದು ಟಿಪ್ಸ್ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ನಾವು ಇವಾಗ ಯಾರು ಕಸ್ಟಮರ್ ಬಟ್ಟೆ ತೊಗೊಂಡ್ರೂ ಸಹ ಅವ್ರು ಹೇಳಿದ ಟೈಮಿಗೆ ನಾವು ಕೊಡಬೇಕು. ಆವಾಗ ನಮಗೆ ಕಸ್ಟಮರ್ಗಳು ಬರ್ತಾ ಹೋಗ್ತಾರೆ. ಕೆಲವು ಟೈಲರ್ಸ್ ಏನು ಮಾಡ್ತಾರೆ ಗೊತ್ತಾ, ಕೊಡಲ್ಲ ಹೇಳಿದ ಟೈಮಿಗೆ, ಹಂಗಾಗಿ ಅವ್ರ ಹತ್ರ ಹೋಗಲ್ಲ. ನಾವು ಅವ್ರು ಹೇಳಿದ ಟೈಮಿಗೆ ನಾವು ಒಂದು ದಿನ ಮುಂಚೆನೇ ರೆಡಿ ಮಾಡಿ ಇಟ್ಟಿರಬೇಕು. ಆವಾಗ ನಮಗೆ ಕಸ್ಟಮರ್ಗಳು ಬರ್ತಾ ಹೋಗ್ತಾರೆ. ಅಂದರೆ ನಮಗೆ ಕರೆಕ್ಟ್ ಟೈಮ್ಗೆ ಈ ಡ್ರೆಸ್ಸು ಆಗಲಿ ಬ್ಲೌಸ್ ಆಗಲಿ ಇದು ನಮಗೆ ಕರೆಕ್ಟ್ ಟೈಮ್ಗೆ ಸಿಗುತ್ತೆ ಅಂತ ನಮಗೆ ಕಸ್ಟಮರ್ಸು ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಕಸ್ಟಮರ್ಗಳ ಬಟ್ಟೆನ ಸತಾಯಿಸ್ಬೇಕು. ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡಬೇಕು ಒಂದು. ಮತ್ತು ನಾವು ಏನು ಈ ಥರ ಡಿಸೈನ್ಸ್ ಎಲ್ಲ ಮಾಡಿರ್ತೀವೋ ಅದಕ್ಕೆ ಒಂದು ಪ್ರಾಪರ್ ಬಿಲ್ಲನ್ನು ನಾವು ಹೇಳಬೇಕು. ಹೈನೂ ಹೇಳಬಾರ್ದು. ನಾವು ಇದಕ್ಕೆ ಏನೇನೆಲ್ಲ ಐಟಮ್ಸ್ ಯೂಸ್ ಮಾಡಿದ್ದೀವಿ ಅದನ್ನೆಲ್ಲ, ಎಷ್ಟು ರೂಪಾಯಿದು ಐಟಮ್ಸ್ ಆಗಿದೆ ಅದನ್ನೆಲ್ಲ ಲೆಕ್ಕ ಆಮೇಲೆ ನಾವು ಅವರಿಗೆ ಪ್ರೈಸ್ ಹೇಳಬೇಕಾಗುತ್ತೆ. ಕೆಲವರೆಲ್ಲ ಜಾಸ್ತಿನೇ ಹೇಳ್ತಾರೆ, ಆ ಥರ ಹೇಳಬಾರ್ದು. ಯಾಕಂದರೆ ಕಸ್ಟಮರ್ಗಳಿಗೂ ನಾವು ಹೆವಿ ಇದು ಕೊಡಬಾರ್ದು. ಆವಾಗ ನಮಗೆ ಬರೋರು ಸ್ವಲ್ಪ ಕಮ್ಮಿ ಆಗ್ತಾರೆ, ಅಲ್ಲಿ ತುಂಬ ರೇಟು ಅಂತ ನೋಡಿ ನಮಗೂ ಲಾಸ್ ಆಗಬಾರ್ದು, ಅವ್ರಿಗೂ ಲಾಸ್ ಆಗಬಾರ್ದು. ಇದರಲ್ಲಿ ನೋಡಿ ನಾವು ಹೇಳಬೇಕಾಗತ್ತೆ. ನೋಡಿ, ಇವೆಲ್ಲ ಒಳ್ಳೆ ಈ ಸ್ಲೀವ್ಸ್ ಎಲ್ಲ ನನಗೆ ಯೂಟ್ಯೂಬಲ್ಲಿ ನೋಡುವಾಗ ಅಮ್ಮ ಇದು ಹೆಂಗೆ ಮಾಡ್ತಾರೆ ಅನಿಸಿತ್ತು. ಬಟ್ ನಾನು ಇದನ್ನು ಒಂದೇ ಸಲ ನೋಡಿರೋದು. ಡೆಡ್ ಈಸಿ, ಇದೇನು ಕಷ್ಟನೇ ಇಲ್ಲ. ಬಟ್ ಕಟಿಂಗ್ ಮಾತ್ರ ನೀವು ಕರೆಕ್ಟ್ ನೋಡ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಒಳ್ಳೆ ರೀತಿಯಲ್ಲಿ ಸ್ಟಿಚ್ ಮಾಡ್ಬೋದು ನೀವು.
ಇದಕ್ಕಿಂತ ಒಳ್ಳೊಳ್ಳೆ ಡಿಸೈನ್ಸ್ ನೀವು ಮಾಡ್ಬೋದು. ಅಷ್ಟು ಚೆನ್ನಾಗಿರೋ ಡಿಸೈನ್ಸ್ ಇರುತ್ತೆ. ನಮಗೆ ಇಂಟ್ರೆಸ್ಟು ಸಹ ಇರಬೇಕು. ಮತ್ತು ಕಸ್ಟಮರ್ಗಳು ಬಂದು ಕೇಳಿದಾಗ ನಾವು ಅವ್ರಿಗೆ ಬಿಡಬೇಕು ಚಾಯ್ಸು. ನಮಗೆ ಇಷ್ಟ ಬಂದಿದ್ದ ಡಿಸೈನ್ ನಾವು ಮಾಡಬಾರ್ದು. ನಿಮ್ಗೆ ಯಾವ ಡಿಸೈನ್ಸ್ ಬೇಕು ಹೇಳಿ ಅಂತ ಅವ್ರ ಹತ್ರನೇ ನೋಡೋಕ್ಕೆ ಹೇಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನಮಗೆ ಕಳಿಸಿ ಅಂತ ಹೇಳಿ ವಾಟ್ಸಪ್ ಮೂಲಕ ಅವ್ರು ಕಳಿಸಿದ್ರೆ ಡಿಸೈನ್ಸು, ನಾವು ಅದನ್ನು ನೋಡಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇರೋದು. ನನ್ನ ಕಸ್ಟಮರ್ಸ್ ಎಲ್ಲ ಹಾಗೆ, ನಾನು ಯಾರು ಯಾವ ಡಿಸೈನ್ಸ್ ಬೇಕು ಅಂತ ಕೇಳ್ತಾರೋ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತೀನಿ, ಅವ್ರು ಮಾಡ್ತಾರೆ. ನಾನು ಅದೇ ಥರ ಮಾಡಿಕೊಡ್ತೀನಿ. ಬಟ್ ಕೆಲವೊಂದು ನಮ್ಗೆ ಇಷ್ಟ ಇರುತ್ತೆ, ಈ ಥರ ಮಾಡಿಕೊಡ್ಬೋದು. ಕೆಲವೊಬ್ರಿಗೆ ಗೊತ್ತಾಗಲ್ಲ, ನೋಡಿ ನಿಮ್ಗೆ ಇಷ್ಟ ಆಗಿದ್ದು ಮಾಡಿ ಅಂತಾರೆ. ಆವಾಗ ನಾವೊಂದಿಷ್ಟು ಚಾಯ್ಸಸ್ ಕೊಡಬೇಕು ಅವರಿಗೆ. ನೋಡಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಕುಚ್ಚು ಇದನ್ನು ಮಾಡಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗಿತ್ತು, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇದು ತುಂಬ ಈಸಿ ಇದೆ. ಇವಾಗ ನನಗೆ ತುಂಬ ಈಸಿ ಅನಿಸುತ್ತೆ. ಸ್ಟಾರ್ಟಿಂಗ್ ಎಲ್ಲ ಕೆಲಸನೂ ಹಾಗೆ ಅಲ್ವಾ ಫ್ರೆಂಡ್ಸ್, ಕಷ್ಟನೇ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ. ಇವೆಲ್ಲ ಕುಚ್ಚು ನೋಡಿ, ಈ ಬೀಡ್ಸ್ ಎಲ್ಲ ಇದೆಯಲ್ಲ ಅದ್ರದ್ದೆಲ್ಲ ನಾವು ರೇಟನ್ನು ಕೌಂಟ್ ಮಾಡಿ ಆಮೇಲೆ ಬಿಲ್ ಹೇಳಬೇಕು. ಇಂಥ ಕುಚ್ಚಿಗೆಲ್ಲ. ಈ ಥರ ಸಿಂಪಲ್ ಬೇಬಿ ಕುಚ್ಚಿಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ ಎಲ್ರಿಗೂ ಯಾವ್ಯಾವ ರೇಟ್ ಹೇಳಬೇಕು ಅಂತ. ಒಂದು ಮಿನಿಮಮ್ ರೇಟ್ ಅನ್ನೋದಿರುತ್ತೆ, ಅದನ್ನು ಹೇಳಿದ್ರೆ ಮುಗೀತು ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಡಿಸೈನ್ ನೋಡಿ, ಇವಾಗ ಇನ್ನೊಂದು ಡಿಸೈನ್ ಬರುತ್ತೆ, ಅದನ್ನು ಕೂಡ ಇವೆಲ್ಲ ನಾನು ಯಾವ ಟೈಲರ್ಸ್ ಹತ್ರ ನಾನು ಕಲ್ತಿದ್ದಲ್ಲ. ನಾನು ಈ ಡಿಸೈನ್ಸ್ ಮಾತ್ರ ನಾನು ಯೂಟ್ಯೂಬ್ ನೋಡಿನೇ ಕಲ್ತಿದ್ದು. ತುಂಬ ಜನ ಹಾಕಿರ್ತಾರೆ ನೋಡಿ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಡಿಸೈನ್ಸ್ ಅಂತ ಕೊಡಿ, ಆವಾಗ ತುಂಬ ಜನ ಹಾಕಿರ್ತಾರೆ, ಅದನ್ನು ನೋಡಿನೇ ನಾನು ಸಹ ಮಾಡಿದ್ದು ಇವೆಲ್ಲ ಡಿಸೈನ್ಸ್. ನಾನು ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದು ಅವ್ರಿಗೆ. ಈ ಥರ ಡಿಸೈನ್ ತುಂಬ ಇಷ್ಟಪಟ್ಟರು. ಹಾಗೆ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ನಾನು ಇದು ಫೋಟೋಸ್ ಎಲ್ಲ ಹಾಕಿದೆ. ನೋಡಿ, ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೇ ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.